ಹಲೋ ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನನ್ನ ಬೆಳಗ್ಗಿನ 2-3 ಗಂಟೆಯ ರುಟೀನನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇದೇನಿದು ಇಷ್ಟೊಂದು ಸೇಫ್ ಆಗಿ ಕಟ್ಟಿಟ್ಟದ್ದೇನಂದ್ರೆ ಅದು ಮೊಸರು. ಇವಾಗ ಚಳಿಯಲ್ಲಿ ಮೊಸರು ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ರಾತ್ರಿ ಈ ತರ ಸ್ವೆಟರ್ ಅಲ್ಲಿ ಕಟ್ಟಿಡ್ತೇನೆ. ಬೆಳಗ್ಗಾಗುವಾಗ ಚೆನ್ನಾಗಿ ಮೊಸರಾಗಿರುತ್ತೆ. ಅದನ್ನ ಮತ್ತೆ ನಾವು ಫ್ರಿಡ್ಜ್ ಅಲ್ಲಿ ಇಟ್ರೆ ಆಯ್ತು, ಚೆನ್ನಾಗಾಗುತ್ತೆ. ಮೊಟ್ಟೆ ಆಲ್ರೆಡಿ ಬಾಯ್ಲ್ ಆಗಿದೆ. ಇದನ್ನ ಧೀರಜ್ ಬೆಳಗ್ಗೆನೆ ಬಾಯ್ಲ್ ಮಾಡಿ ಮತ್ತೆ ಅವರು ಜಿಮ್ಮಿಗೆ ಹೋಗ್ತಾರೆ. ಇಲ್ಲಿ ಸೋಕ್ ಮಾಡಿ ಇಟ್ಟಿರುವಂತಹ ಕಡಲೆಬೇಳೆ ಹಾಗೆ ರಾಜ್ಮಾ ಸಂಜೆಯ ಸ್ನಾಕ್ಸ್ಗೆ, ಕಡಲೆಬೇಳೆ ಇವಾಗ ಬೆಳಗ್ಗಿನ ತಿಂಡಿಗೆ. ಇನ್ನು ನಾನು ಈ ಕರ್ಡ್ ಅನ್ನ ಮುಚ್ಚಳ ಮುಚ್ಚಿ ಮತ್ತೆ ಫ್ರಿಡ್ಜ್ ಅಲ್ಲಿ ಇಡ್ತೇನೆ. ಆವಾಗ ಬೇಕಾದ್ರೂ ಆರಾಮಾಗಿ ನಾವು ತಿನ್ಲಿಕ್ಕೆ ಆಗ್ತದೆ. ಫ್ರಿಡ್ಜ್ ಅಲ್ಲಿ ಇಟ್ರೆ ಇನ್ನೂ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ನಾವು ಎಲ್ಲಾದ್ರೂ ಕೂಲ್ ಪ್ಲೇಸ್ ಅಲ್ಲಿ ಇರೋದಾದ್ರೆ ಇದು ಒಂದು ಟಿಪ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮೊಸರು ಚೆನ್ನಾಗಿ ಆಗೋದಿಲ್ಲ ಅಂತ ಇದ್ರೆ ಒಂದು ಸ್ವೆಟರ್ ಇದ್ರೆ ಅದನ್ನ ಯೂಸ್ ಮಾಡಬಹುದು, ಚೆನ್ನಾಗಾಗತ್ತೆ. ನಾನು ಎದ್ದೇಳುವ ಮೊದಲೇ ನಮ್ಮ ತಂದೆ ಮತ್ತೆ ಧೀರಜ್ ಎದ್ದೇಳಿರ್ತಾರೆ. ಹಾಗಾಗಿ ಪಪ್ಪ ನೀರ್ ಬಿಸಿ ಮಾಡಿ ಎಲ್ಲರಿಗೂ ಬಾಟಲ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ. ಅಂಡ್ ಧೀರಜ್ ಎಗ್ ಬಾಯ್ಲ್ ಮಾಡಿ ಮತ್ತೆ ಅವರು ಜಿಮ್ಮಿಗೆ ಹೋಗಿರ್ತಾರೆ. ಅವರಿಗೆ ಟೈಮ್ ಇಲ್ಲ ಅಂದ್ರೆ ನಾನೇ ಮಾಡ್ಕೊಳ್ತೀನಿ. ಬೆಳಗ್ಗಿನ ತಿಂಡಿಗೆ ಇವತ್ತು ಕಡಲೆಬೇಳೆ ಉಸ್ಲಿ ಮಾಡ್ತಾ ಇದ್ದಾನೆ. ನೆನ್ಸಿಟ್ಟಿರುವಂತಹ ಕಡಲೆಬೇಳೆಗೆ ಸ್ವಲ್ಪ ಉಪ್ಪು ಮತ್ತೆ ನೀರ್ ಹಾಕಿ ಒಂದು ವಿಸಿಲ್ ಮಾತ್ರ ನಾನು ಕುಕ್ಕರ್ ಅಲ್ಲಿ ಕುಕ್ ಮಾಡ್ಕೊಳ್ತೇನೆ. ಹಾಗೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಬೇಕಾಗುವಂತಹ ಎಲ್ಲ ತರಕಾರಿಗಳನ್ನ ಇಲ್ಲಿ ನಾನು ಸೋಕ್ ಮಾಡಿ ಇಡ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಉಪ್ಪು ಹಾಕಿ ಒಂದು 10-15 ನಿಮಿಷ ಚೆನ್ನಾಗಿ ಸೋಕ್ ಆದ್ಮೇಲೆ ಮತ್ತೆ ಅದನ್ನ ಕಟ್ ಮಾಡಿ ನಮ್ಗೆ ಹೇಗ್ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳೋದಕ್ಕಾಗತ್ತೆ. ನಾನು ಇಷ್ಟೆಲ್ಲ ಕೆಲಸ ಮಾಡುವಾಗ ಕೂಡ ನೀರನ್ನ ಬೇಕಾದಷ್ಟು ಕುಡಿತಾ ಇರ್ತೇನೆ. ಮತ್ತೆ ಸ್ವಲ್ಪ ಸಲಾಡ್ ಮಾಡುವಾಗ ಅದಕ್ಕೆ ಸ್ವಲ್ಪ ಗೆರು ಬೀಜ ಬೇಕು. ಅದನ್ನ ಇವಾಗ ಒಂದು ಗ್ಲಾಸ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ಸೋಕ್ ಮಾಡಿ ಇಡ್ತಾ ಇದ್ದೇನೆ. ನಾವು ಬೆಳಗ್ಗೆನೆ 1 ಲೀಟರ್ ಆಗುವಷ್ಟು ನೀರನ್ನ ಕುಡಿದ್ರೆ ಮತ್ತೆ 2 ಲೀಟರ್ ಆಗುವಷ್ಟು ನಮ್ಗೆ ಲಿಕ್ವಿಡ್ ಅನ್ನ ತಗೊಳ್ಳಿಕ್ಕೆ ಆರಾಮಾಗಿ ಆಗತ್ತೆ ದಿನಪೂರ್ತಿ. ಸೊ ನಾನು ಅದನ್ನೊಂದು ಬೆಳಗ್ಗೆ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೇನೆ. ನಾನು ಬೆಳಗ್ಗೆ ಎದ್ದು ನನ್ನ ಬೇಸಿಕ್ ರೂಟೀನ್ ಏನಿರುತ್ತೆ ಅದು ಮುಗಿಸ್ಕೊಂಡು ಮತ್ತೆ ನಾನು ಅಡುಗೆ ಕೆಲಸ ಮಾಡ್ತೇನೆ. ತುಂಬಾ ಬೇಗ ಎದ್ದಿದ್ರೆ ಫಸ್ಟ್ಗೆ ಎಕ್ಸರ್ಸೈಸ್ ಮಾಡಿ ಮತ್ತೆ ನಾನು ಅಡುಗೆ ಕೆಲ್ಸಕ್ಕೆ ಬರ್ತೇನೆ. ಆದ್ರೆ ನಾನು ಇವಾಗ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿ ಎದ್ದೇಳ್ತಾ ಇದ್ದೇನೆ. ಯಾಕಂದ್ರೆ ನಿದ್ದೆ ಕೂಡ ತುಂಬಾ ಮುಖ್ಯ ಅಲ್ವಾ ನಮ್ಗೆ. ಸುಮ್ನೆ ಬೇಗ ಬೇಗ ಅಂತ ಹೇಳಿ ಹರಿ ಆಗೋದಕ್ಕಿಂತ ಆರಾಮಾಗಿ ಎಲ್ಲ ಕೆಲ್ಸವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಇವಾಗ ಆರಾಮಾಗಿ ಎದ್ದೇಳ್ತೇನೆ. ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಮಾಡಿ ಮತ್ತೆ ನಾನು ಎಕ್ಸರ್ಸೈಸ್ ಮಾಡ್ತೇನೆ. ಅದನ್ನ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ. ಇವಾಗ ನಾನು ಕಡಲೆಬೇಳೆ ಉಸ್ಲಿಯ ರೆಸಿಪಿ ಹೇಳ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಉದ್ದಿನ ಬೇಳೆ ಇದ್ರೆ ಅದನ್ನ ಕೂಡ ಹಾಕೊಳ್ಬಹುದು. ಜೀರಿಗೆ, ಸಾಸಿವೆ, ಕರಿಬೇವಿನ ಎಲೆ ಹಾಕೊಂಡು ಒಗ್ಗರಣೆ ರೆಡಿ ಮಾಡಿ ಅದಕ್ಕೆ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿಯನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಕುಕ್ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಇಂಗು ಹಾಕೊಳ್ತಾ ಇದ್ದೇನೆ. ಇದಾದ್ಮೇಲೆ ಬೇಯಿಸ್ಕೊಂಡಿರುವಂತಹ ಕಡಲೆಬೇಳೆ ಹಾಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ನೀರನ್ನ ಕೂಡ ಹಾಕೊಂಡಿದ್ದೇನೆ. ಬೇಕಾದ್ರೆ ನಾವು ನೀರ್ ಜಾಸ್ತಿ ಇದ್ರೆ ನೀರನ್ನ ಬೇಕಾದ್ರೆ ತೆಗಿಬಹುದು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಉಸ್ಲಿ ರೆಡಿ ಆಗಿದೆ. ಕೆಲವೊಬ್ರು ಇದಕ್ಕೊಂದ್ ಸ್ವಲ್ಪ ಸಕ್ಕರೆ ಹಾಕ್ತಾರೆ. ನಾನು ಅದನ್ನ ಸ್ಕಿಪ್ ಮಾಡಿದ್ದೇನೆ. ಸಕ್ಕರೆ ಆದಷ್ಟು ಕಡಿಮೆ ಯೂಸ್ ಮಾಡಿದ್ರೆ ಒಳ್ಳೇದು ಅಲ್ಲಲ್ಲಿ. ಇಲ್ಲಿ ಪಪ್ಪ ಡೈರಿಯಿಂದ ಹಾಲು ತಗೊಂಡ್ ಬಂದಿರ್ತಾರೆ. ಅದನ್ನ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೇನೆ. ಹಾಗೆ ಮಶ್ರೂಮ್ ಅನ್ನು ನಾನು ವಾಶ್ ಮಾಡುವಾಗ ಅದ್ರದ್ದು ಮಣ್ಣೆಲ್ಲ ತೆಗೆದು ಒಮ್ಮೆ ನೀರಲ್ಲಿ ವಾಶ್ ಮಾಡಿ ಮತ್ತೆ ಒಳ್ಳೆಯ ನೀರನ್ನ ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದನ್ನೊಂದು 10-15 ನಿಮಿಷ ಹಾಗೆ ಇಡ್ತೇನೆ. ಅದಾದ್ಮೇಲೆ ಬೇಕಾದ ಹಾಗೆ ಕಟ್ ಮಾಡ್ಕೊಂಡು ಯೂಸ್ ಮಾಡೋದು. ಇಲ್ಲಿ ನಾನು ಟೊಮ್ಯಾಟೊ ಮತ್ತೆ ಆನಿಯನ್ ಅನ್ನ ಕಟ್ ಮಾಡ್ತಾ ಇದ್ದೇನೆ ಮಶ್ರೂಮ್ ಸಲಾಡ್ಗೆ. ಇದ್ರದ್ದು ರೆಸಿಪಿ ಏನಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತಲ್ಲ, 1-2 ನಿಮಿಷ ಅಷ್ಟೇ. ಅದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಕೂಡ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಅದು ಸಾಫ್ಟ್ ಆಗುವವರೆಗೆ ಸ್ವಲ್ಪ ವೆಯ್ಟ್ ಮಾಡ್ತೇನೆ. ನಾನು ಪ್ಯಾರಲಲ್ ಆಗಿ ಮಶ್ರೂಮ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದು ಸೇಮ್ ಟೈಮ್ಗೆ ಸಾಫ್ಟ್ ಆಗ್ತದೆ. ಅವಾಗ ನಾನು ಈ ಮಶ್ರೂಮ್ ಅನ್ನ ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ ಅನ್ನ ಹಾಕಿ ಬೇಕಾದಷ್ಟು ಉಪ್ಪು ಹಾಕಿ ಒಂದ್ ಸ್ವಲ್ಪ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಾವು ಕುಕ್ ಮಾಡಿದ್ರೆ ಸಾಫ್ಟ್ ಆಗ್ತದೆ, ಬೇಗ ಕುಕ್ ಆಗ್ತದೆ. ಮಶ್ರೂಮ್ಗೇನು ಜಾಸ್ತಿ ಟೈಮ್ ಬೇಕು ಅಂತ ಇಲ್ಲ. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕರಿಮೆಣಸು ಹಾಗೆ ನೆನ್ಸ್ಕೊಂಡಿಟ್ಟಿರುವಂತಹ ಈ ಗೇರು ಬೀಜ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತೇನೆ. ಇದಕ್ಕೆ ನಿಮ್ಗೆ ಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಬಹುದು. ಇಲ್ಲಿ ನಾನು ಬೆಳಗಿನ ಟೈಮ್ಗೆ ನಂದೊಂದು ಕ್ವಿಕ್ ಸ್ನಾಕ್ಸ್ ಏನಂದ್ರೆ ಡ್ರೈ ಫ್ರೂಟ್ಸ್ ಸೋಕ್ ಮಾಡಿಟ್ಟಿರೋದು ಇದನ್ನ ತಗೊಳ್ತಾ ಇದ್ದೇನೆ. ಇದು ಎಲ್ಲರಿಗೆ, ನನ್ಗೆ ಮಾತ್ರ ಅಲ್ಲ ಅಷ್ಟೊಂದು ಡ್ರೈ ಫ್ರೂಟ್ಸ್. ಇಲ್ಲಿ ನನ್ನ ಕೆಲಸ ಕಂಟಿನ್ಯೂ ಆಗ್ತಾ ಇದೆ. ಬೇಕಾದಷ್ಟು ನೀರ್ ಕುಡಿತಾ ನನ್ನ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಶ್ರೂಮ್ ಚೆನ್ನಾಗಿ ಕುಕ್ ಆಗಿದೆ. ನಾನು ಮಸಾಲೆ ಗ್ರೈಂಡ್ ಮಾಡಿದ್ದೇನೆ, ಸಾರಿ ಡ್ರೆಸ್ಸಿಂಗ್ ಅಂತ ಹೇಳ್ಬಹುದು. ಸೊ ಅದನ್ನು ನಾನು ಇವಾಗ ಹಾಕೊಂಡಿದ್ದೇನೆ ಮಶ್ರೂಮ್ಗೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ
ಒಂದು ಬಾಯ್ಲ್ ಬಂದ್ರೆ ಸಾಕು. ಅದು ಸ್ವಲ್ಪ ರಾ ಸ್ಮೆಲ್ ಹೋಗ್ತದೆ ಅಷ್ಟೇ, ಗಾರ್ಲಿಕ್ ಇದು ಚೆನ್ನಾಗಾಗತ್ತೆ, ತಿಕ್ಕಾಗಿ ಆಗತ್ತೆ. ಇದೇ ಮಶ್ರೂಮ್ ಸಲಾಡ್, ಹೆಲ್ದಿ ಆದಂತಹ ಸಲಾಡ್. ಬೆಳಗಿನ ತಿಂಡಿ ಎಲ್ಲ ಆಯ್ತು, ನಂದು ಕೆಲ್ಸ ಮುಗೀತು ಬೆಳಗಿನ ತಿಂಡಿಗೆ. ಇವಾಗ ನೋಡಿ ನಮ್ಮ ವಾತಾವರಣ ಈ ತರ ಇದೆ. ಇನ್ನೊಂದು ಟಿಪ್ ಏನಂದ್ರೆ, ಬಾಳೆಹಣ್ಣು ಕಾಯಿ ಇದ್ರೆ ಅದನ್ನೊಂದು ಪೇಪರ್ ಅಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಟ್ರೆ ರಾತ್ರಿ ಬೆಳಗ್ಗಾಗುವಾಗ ಅದು ಚೆನ್ನಾಗಿ ಹಣ್ಣಾಗಿರ್ತದೆ. ನಿನ್ನೆ ತಂದಿರುವಂತಹ ಬಾಳೆಹಣ್ಣು ಸ್ವಲ್ಪ ಏನು ಹಸಿರಸಿರಿತ್ತು, ಅದಕ್ಕೋಸ್ಕರ ಪೇಪರ್ ಅಲ್ಲಿ ಇದ್ವಿ. ಅದನ್ನ ಇವಾಗ ನಾನು ಓಪನ್ ಮಾಡಿ ಒಂದು ಬಾಳೆಹಣ್ಣು, ಅದರ ಜೊತೆಗೆ ಸ್ವಲ್ಪ ನೀರು, ನನ್ಗೆ ತುಂಬಾ ಹಸಿವು ಅಂತ ಇದ್ರೆ ಒಂದು ಗ್ಲಾಸ್ ಕರ್ಡ್ ತಗೊಳ್ತೇನೆ. ಇವತ್ತು ಡ್ರೈ ಫ್ರೂಟ್ಸ್ ಮತ್ತೆ ಬನಾನಾ ನನ್ಗೆ ಸಾಕು ಅನ್ನಿಸ್ತು. ಇದು ನಂದು ಎಕ್ಸಸೈಸ್ಗಿಂತ ಮೊದಲಿನ ಫುಡ್. ಯಾಕಂದ್ರೆ ನಾನಿನ್ನು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಮತ್ತೆ 1 ಗಂಟೆ ಬೇಕಾಗ್ತದೆ. ನಾನು ಎದ್ದು ಆಲ್ಮೋಸ್ಟ್ ಒಂದ್ 2-3 ಗಂಟೆ ಗ್ಯಾಪ್ ಇರ್ತದೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎಕ್ಸಸೈಸ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಫುಡ್ ಅನ್ನ ತಗೊಂಡಿರ್ತೇನೆ, ಸೋ ದಟ್ ನನ್ನ ಹೊಟ್ಟೆ ಖಾಲಿ ಇರೋದಿಲ್ಲ ಅಂತ ಹೇಳಿ. ಹೊಟ್ಟೆಯನ್ನ ತುಂಬಾ ಹೊತ್ತು ಖಾಲಿ ಇಡೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಹೊರಗಡೆಯ ವಾತಾವರಣವನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ, ನಿಂತುಕೊಂಡು ಅಡುಗೆ ಮಾಡಿದಕ್ಕೆ ಒಂದು 10-15 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ನನ್ನ ಎಕ್ಸಸೈಸ್ ಅನ್ನ ನಾನಿಲ್ಲಿ ಶುರು ಮಾಡಿದ್ದೇನೆ. ಆಕ್ಚುಲಿ ಎಕ್ಸಸೈಸ್ ಎಲ್ಲರಿಗೂ ತುಂಬಾ ಒಳ್ಳೇದು, ಅದು ಮಸ್ಟ್ ನಮ್ಮ ಜೀವನದಲ್ಲಿ ಅಂತ ಹೇಳಬೇಕು. ಆದ್ರೆ ನಾನ್ ಕೂಡ ಅಷ್ಟೊಂದು ಎಕ್ಸಸೈಸ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಇವಾಗ ಒಂದೂವರೆ ವರ್ಷದಿಂದ ಚೆನ್ನಾಗಿ ಡೈಲಿ ಎಕ್ಸಸೈಸ್ ಮಾಡ್ತಾ ಇದ್ದೇನೆ. ಇವಾಗ ವೆಯ್ಟ್ ಇಟ್ಕೊಂಡು ಎಕ್ಸಸೈಸ್ ಮಾಡೋದನ್ನ ಕೂಡ ನಾನು ಶುರು ಮಾಡ್ಕೊಂಡಿದ್ದೇನೆ. ನಮ್ಗೆ ಹ್ಯಾಪಿಯಾಗಿ ಫೀಲ್ ಆಗುತ್ತೆ, ನಮ್ಗೆ ಖುಷಿ ಆಗುತ್ತೆ. ಅಂಡ್ ನಾವು ಅದನ್ನ ಸ್ಕಿಪ್ ಮಾಡಿದ್ರೆ ನಮ್ಗೇನೋ ಮಿಸ್ ಆದಾಗ ಆಗುತ್ತೆ ನೋಡಿ, ಅಷ್ಟು ಅಡಿಕ್ಷನ್ ಇರಬೇಕು ಎಕ್ಸಸೈಸ್ಗೆ. ಅಂಡ್ ನಾನೇನು ಪರ್ಫೆಕ್ಟ್ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಾನು ಕೂಡ ಇನ್ನು ಲರ್ನಿಂಗ್ ಅಲ್ಲೇ ಇದ್ದೇನೆ, ಲರ್ನಿಂಗ್ ಸ್ಟೇಜ್ ನಂದು ಎಕ್ಸಸೈಸ್ ಅಲ್ಲಿ. ಯಾಕಂದ್ರೆ ಅದು ಕೂಡ ಡಂಬಲ್ಸ್ ಇಟ್ಕೊಂಡು ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆರುಷ್ ಇನ್ನು ಎದ್ದಿರ್ಲಿಲ್ಲ, ಹಾಗೆ ನನ್ಗೆ ಆರಾಮಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನಾನು ಹೀಗ್ ಮಾಡ್ತಾ ಇರುವಾಗ ಅವನು ಎದ್ದಿದ್ದಾನೆ, ಆರಾಮಾಗಿ ಎದ್ದು ಬರ್ತಾನೆ. ಅಳೋದು ಚೀರಾಡೋದು ಅದೇನು ಇರೋದಿಲ್ಲ. ಏನಂದ್ರೆ ಬೆಳಗ್ಗೆ ಎದ್ದಾಗ ಮಕ್ಕಳಿಗೆ ಅಮ್ಮಂದ್ರ ಹಗ್, ಒಂದು ಏನದು ಮುದ್ದಾದ 1-2 ಮಾತುಗಳು ಅವರಿಗೆ ಕೂಡ ಖುಷಿ ಕೊಡುತ್ತಲ್ವಾ. ಸೊ ಅವ್ನ್ ಬಂದಾಗ ನಾನೆಲ್ಲ ಕೆಲ್ಸವನ್ನ ಸೈಡ್ಗೆ ಇಟ್ಟು ಅವನ ಜೊತೆಗೆ ಒಂದ್ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೇನೆ. ನಂದು ಎಕ್ಸಸೈಸ್ ಆಲ್ಮೋಸ್ಟ್ ಆಗಿತ್ತು. ಅವನಿಗೆ ಬ್ರಷ್ ಮಾಡಿಸುವ ಅಂತ ಕೇಳಿದ್ರೆ ಬೇಡ, ಒಂದ್ 5-10 ನಿಮಿಷ ಇರ್ತೇನೆ ಅಂತ ಕೇಳ್ತಿದ್ದ. ನಾನು ಕೂಡ ಜಾಸ್ತಿ ಏನು ಫೋರ್ಸ್ ಮಾಡ್ಲಿಲ್ಲ. ಅವನಿಗೆ ಏನು ಸ್ಕೂಲಿಗೆ ಹೋಗೋದು ಅದೇದು ಅರ್ಜೆಂಟ್ ಏನು ಇಲ್ಲ ಅಲ್ವಾ, ಆರಾಮಾಗಿ ಅವನ ರೂಟೀನ್ ಅನ್ನ ಮಾಡ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಅವನನ್ನ ಇಟ್ಕೊಂಡು ಹಾಗೆ ಮುದ್ದಾಡಿ ಮಾತಾಡಿಸಿ ಅವನಿಗೆ ಒಂದು ಒಳ್ಳೆ ಕಂಫರ್ಟ್ ಆಗುವಾಗ ಅವನೇ ಎದ್ದು ಹೋಗ್ತಾನೆ. ಅದು ನನ್ಗೆ ಕೂಡ ಗೊತ್ತುಂಟು ಅವನ ರೂಟೀನ್ ಅಲ್ವಾ. ಸೊ ಹಾಗೆ ಅವನ ಜೊತೆಗೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾನೆ. ನಾನು ಅವನ ಎದ್ದೇಳೋದಕ್ಕಿಂತ ಮೊದ್ಲೇ ನಂದು ಇಷ್ಟೊಂದೆಲ್ಲ ಕೆಲಸ ಆಗುವ ಹಾಗೆ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೇನೆ, ಸೋ ದಟ್ ನನ್ನ ದಿನ ಅಂಡ್ ನನ್ನ ರೂಟೀನ್ ಚೆನ್ನಾಗಿರ್ತದೆ. ನನ್ನ ಎಕ್ಸಸೈಸ್ ಆಲ್ಮೋಸ್ಟ್ ಆಗಿತ್ತು. ನಾನು ಹೋಗುವ ಬ್ರಷ್ ಮಾಡುವ ಅಂತ ಕೇಳಿದ್ರೆ ಇಲ್ಲ, ನಾನು ಸ್ವಲ್ಪ ಹೊತ್ತು ಪಜಲ್ ಸಾಲ್ವ್ ಮಾಡಿ ಮತ್ತೆ ಬ್ರಷ್ ಮಾಡ್ತೇನೆ ಅಂತ ಹೇಳ್ತಿದ್ದ. ಇದ ಒಂದು ಟಾಯ್ಸ್, ಇದನ್ನೆಲ್ಲ ನಾನು ದಿನಾ ಸಾರ್ಟ್ ಮಾಡಿ ಇಡೋದಿಲ್ಲ. ಅವನು ಇವಾಗ ಇಷ್ಟು ನೀಟಾಗಿ ಅರೇಂಜ್ ಮಾಡಿ ಇಡೋದನ್ನ ಕಲ್ತ್ಕೊಂಡಿದ್ದಾನೆ. ಏನ್ ತೆಗಿತಾನೆ ಅದನ್ನ ಮತ್ತೆ ಅಲ್ಲಿ ತಗೊಂಡು ಹೋಗಿ ಇಟ್ಟಿರ್ತಾನೆ. ಇದು ಅವನೇ ಪಜಲ್ ಸಾಲ್ವ್ ಮಾಡಿದ್ದು. ಒಂದ್ 5-10 ನಿಮಿಷ ನಾನು ಕೂಡ ಅವನಿಗೆ ಕೊಟ್ಟೆ. ನನ್ನ ಎಕ್ಸಸೈಸ್ ಅಲ್ಲಿಗೆ ಮುಗಿಯಿತು, ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಆಕ್ಚುಲಿ ಒಂದ್ ಸ್ವಲ್ಪ ಹೊತ್ತು ಅವನಿರುವಾಗ ಕೂಡ ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡಿ ಮತ್ತೆ ಅವನದು ಬೇಸಿಕ್ ರೊಟೀನಿಗೆ ಇಲ್ಲಿ ನಾನು ಬ್ರಷ್ ಮಾಡಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದೇನೆ. ಆಕ್ಚುಲಿ ವಾಶ್ರೂಮಿಗೆ ಹೋಗೋದು, ನೀರ್ ಕುಡಿಯೋದೆಲ್ಲ ಇದಕ್ಕಿಂತ ಮೊದ್ಲೇ ಆಗಿರ್ತದೆ. ಅವನದು ಬ್ರಷ್ ಕೂಡ ಅವನೇ ಚೆನ್ನಾಗಿ ಮಾಡ್ಕೊಳ್ತಾನೆ. ಆದ್ರೂನು ಒಂದ್ ಸ್ವಲ್ಪ ಹೊತ್ತು ನಾವು ಮಾಡ್ತೇವೆ. ಮಕ್ಕಳಿಗೆಲ್ಲ ಬೇಸಿಕ್ಸ್ ಥಿಂಗ್ಸ್ ಅನ್ನ ನಾವು ಮೊದ್ಲೇ ಕಲ್ಸಿ ಕೊಟ್ರೆ ತುಂಬಾ ಒಳ್ಳೇದು, ಅವರಿಗೇನು ಡಿಪೆಂಡೆನ್ಸಿ ಜಾಸ್ತಿ ಇರೋದಿಲ್ಲ. ಇದು ಅವನಿಗೆ ಇವಾಗ ಡ್ರೈ ಫ್ರೂಟ್ಸ್ ಕೊಡುವಂತಹ ಟೈಮ್. ನಾವೆಲ್ಲರೂ ಒಟ್ಟಿಗೆ ಸೋಪ್ ಮಾಡಿ ಇಡ್ತೇವೆ. ಇವರಿಗೆ ಇಷ್ಟಿಷ್ಟು ಅಂತ ಹೇಳಿ ಕೌಂಟ್ ಮಾಡಿ ಇಟ್ಟಿರ್ತೇವೆ, ಸೊ ದಟ್ ಅವ್ರು ಅಷ್ಟಷ್ಟು ಯೂಸ್ ಮಾಡ್ತಾರೆ. ಅವನು ಡ್ರೈ ಫ್ರೂಟ್ಸ್ ಅನ್ನ ಅವನೇ ಹಾಕೊಳ್ತಾನೆ. ನೋಡಿ ಈ ತರ ಇರುತ್ತೆ. ಅವ್ನು ಹಾಕೊಳ್ಳುವಾಗ ತುಂಬಾ ಕ್ಯೂಟ್ ಆಗಿ ಕೌಂಟ್ ಮಾಡ್ಕೊಂಡು ಹಾಕೊಳ್ತಾನೆ. ಅವನಿಗೆ ಕೌಂಟಿಂಗ್ ಕೂಡ ಬಂದ ಹಾಗಾಗುತ್ತೆ, ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವನಿಗೆ ಇಷ್ಟ ಅಂತ ಹೇಳಿ ಬಾದಾಮ್ ಒಂದ್ ಎಕ್ಸ್ಟ್ರಾ, ಪಿಸ್ತಾ ಒಂದ್ ಎಕ್ಸ್ಟ್ರಾ, ಗ್ರೇಪ್ಸ್ ಒಂದು ಕಡಿಮೆ, ಆತರ ಎಲ್ಲ ತಗೊಳ್ಳೋದಿಲ್ಲ. ನಾವ್ ಎಷ್ಟು ಹೇಳಿರ್ತೇವೆ ಅವನದು ಕೌಂಟ್ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ಅವನು ಡೈಲಿ ತಗೊಳ್ತಾನೆ. ಅದು ಅವನಿಗೆ ಅಭ್ಯಾಸ ಆಗಿದೆ ಇವಾಗ. ಇದು ಅವನ ಬೆಳಗಿನ ತಿಂಡಿಯ ಪ್ಲೇಟ್. ಹಾಗೆ ನಾನು ಮನೆಯಲ್ಲಿಯೇ ಹೆಲ್ತ್ ಮಿಕ್ಸ್ ಮಾಡಿರ್ತೇನೆ, ಹಾಲಿನ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ನಾವೆಲ್ಲರೂ ತಗೊಳ್ತೇವೆ ಮನೆಯಲ್ಲಿ.
ಅದು ಫುಲ್ ಗ್ಲಾಸ್ ಹಾಲು ಹಾಕಿದ್ದು ನನಗೆ ಆರುಷ್ಗೆ ಅರ್ಧ ಗ್ಲಾಸ್ ಅಷ್ಟು ಕೊಡೋದು, ಅಂದ್ರೆ ಒಂದು 100 ml ಅಷ್ಟು ಇರುತ್ತೆ. ಇದು ನನ್ನ ಬೆಳಗ್ಗಿನ ತಿಂಡಿಯ ಪ್ಲೇಟ್. ಎಕ್ಸಸೈಸ್ ಆದ್ಮೇಲೆ ನಾನು ಕೂಡ ತಿಂಡಿ ಮಾಡ್ತೇನೆ. ಇವತ್ತು ಆರುಷ್ ತುಂಬಾ ಲೇಟ್ ಆಗಿ ಎದ್ದಿದ್ರಿಂದ ನಂದು ಮತ್ತೆ ಅವನದು ತಿಂಡಿ ಜೊತೆಗೆ ಆಗ್ತಾ ಇದೆ. ಇಲ್ಲದಿದ್ರೆ ಏನಾಗುತ್ತೆ, ನಂದು ಅಡಿಗೆ ಆಗುವಾಗ ಅವನು ಎದ್ದೇಳ್ತಾನೆ, ನಾನು ಮತ್ತೆ ಎಕ್ಸಸೈಸ್ಗೆ ಹೋಗ್ತಾನೆ. ಒಂದು ಬ್ರಷ್ ಎಲ್ಲ ಆದ್ಮೇಲೆ ತಿಂಡಿ ಕೊಟ್ಟು ಪಪ್ಪ ಮತ್ತೆ ಆರುಷ್ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತಾರೆ. ನಾನು ಎಕ್ಸಸೈಸ್ ಮಾಡ್ಕೊಂಡು ಮತ್ತೆ ನಾನು ತಿಂಡಿ ತಿಂತೇನೆ. ಆ ತರ ಇರುತ್ತೆ ರೂಟೀನ್. ಇವತ್ತು ಅವನು ಲೇಟ್ ಆಗಿ ಎದ್ದಿದ್ರಿಂದ ನನ್ನ ಎಕ್ಸಸೈಸ್ ಬೇಗ ಮುಗ್ದಿದ್ರಿಂದ ನಮ್ದಿಬ್ಬರದು ತಿಂಡಿ ಜೊತೆಗೆ ಆಗ್ತಾ ಇದೆ. ಇಷ್ಟು ತಿಂಡಿ ಆದ್ಮೇಲೆ ನನ್ಗೆ ಸ್ವಲ್ಪ ಅಡಿಗೆ ಮನೆಯಲ್ಲಿ ಕಂಪಲ್ಸರಿ ಕೆಲಸ ಇರುತ್ತೆ, ಅಥವಾ ನನಗೆ ಸುಸ್ತಾಗಿರುತ್ತೆ. ನಾನು ಒಂದ್ ಸ್ವಲ್ಪ ಹೊತ್ತು ಒಂದ್ 5-10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಇರುತ್ತೆ ನನ್ಗೆ. ಆ ಟೈಮಲ್ಲಿ ನಾನು ಏನ್ ಮಾಡ್ತೇನೆ, ಅವನಿಗೆ ಒಂದು ಬುಕ್ ಕೊಟ್ಟು ಅವನಾಗ ಅವನೇ ಬರೆಯುವ ಹಾಗೆ, ಅಥವಾ ಅವನಾಗ ಅವನು ಕಲರ್ ಕೊಡುವ ಹಾಗೆ, ಏನಾದ್ರೂ ಟಾಯ್ಸ್ ಇಟ್ಕೊಂಡು ಆಟ ಆಡುವ ಹಾಗೆ ಅವನಿಗೊಂದು ಹಿಂಟ್ ಕೊಟ್ಟಿರ್ತೇನೆ. ಸೊ ಅದನ್ನ ಅವನು ಫಾಲೋ ಮಾಡ್ತಾನೆ. ಇಲ್ಲಿ ಏನಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ಬುಕ್ಸ್ ಇದು ಓಸ್ವಾಲ್ ಅವ್ರದ್ದು ಲಿಟಲ್ ಲೆಜೆಂಡ್ಸ್ ಕೆಟಗರಿ ಅಂಡರ್ ಬರುತ್ತೆ. ತುಂಬಾ ಚೆನ್ನಾಗಿರುವಂತಹ ಬುಕ್ಸ್ ಇದು. ಅವನಿಗೆ ಸೆಟ್ ಆಫ್ 4 ತಗೊಂಡದ್ದು. ಅವನು ಡೈಲಿ ಒಂದು 15-20 ನಿಮಿಷ ಇದನ್ನ ಯೂಸ್ ಮಾಡ್ತಾನೆ. ಮಕ್ಕಳಿಗಂತೂ ತುಂಬಾ ಒಳ್ಳೇದಂತ ಹೇಳ್ಬೇಕು. ಈ ಪೆನ್ಸಿಲ್ ಗ್ರಿಪ್ ಇನ್ನು ಇಲ್ಲದಂತಹ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಫಾಬೆಟ್ಸ್ ನಂಬರ್ಸ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಎಂಡ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೂ ಅದರಲ್ಲಿ ಅವರು ನಂಬರ್ಸ್ ಕೊಟ್ಟಿದ್ದಾರೆ, 1 to 2, 3 to 4 ಆ ತರ ಎಲ್ಲ. ಸೊ ಅದನ್ನ ಯೂಸ್ ಮಾಡಿ ಅವರು ಆರಾಮಾಗಿ ಬರೀಲಿಕ್ಕಾಗ್ತದೆ. ಈ ಬುಕ್ ಅಲ್ಲಿ ನೀವು ನೋಡ್ತಿರಬಹುದು 8 ಕಂಪ್ಲೀಟ್ ಆಗ್ಲಿಲ್ಲ, ಇನ್ನು ಬರ್ದದ್ದು 9 ಮತ್ತೆ 10 ಕೂಡ ಬಾಕಿ ಇದೆ. ಸೊ ಏನ್ ಮಾಡ್ತಾನೆ, ದಿನಾಲು 1 ಅಥವಾ 2 ಪೇಜ್ ಅವನು ಬರೀತಾನೆ. ಅವನಿಗೆ ಯಾವ ಬುಕ್ ಬೇಕು ಅದನ್ನ ಅವನು ಬರೀತಾನೆ. ಈ ಲೈನ್ಸ್ ಅಂಡ್ ಪ್ಯಾಟರ್ನ್ಸ್ ಬುಕ್ ಆಲ್ರೆಡಿ ಅದು ಅವನು ಬರ್ದು ಒಮ್ಮೆ ಇರೇಸ್ ಮಾಡಿ ಮತ್ತೊಮ್ಮೆ ಬರ್ದಾಗಿದೆ, ಇನ್ನು ಇರೇಸ್ ಮಾಡಿ ಇಡಬೇಕು. ಇದು ಲೆವೆಲ್ 0 ಬುಕ್. ಮತ್ತೆ ಈ ಆಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಇದು ಲೆವೆಲ್ 1 ಬುಕ್ ಅನ್ನ ನಾನು ಪರ್ಚೇಸ್ ಮಾಡಿರೋದು. ಇನ್ನೊಂದು ಲೆವೆಲ್ 2 ಇದ್ದು ಆಲ್ಫಾಬೆಟ್ಸ್ ಇದ್ದು ಬುಕ್ಸ್ ಇದೆ. ಸೊ ಇದು ಲೆವೆಲ್ 1 ಆಲ್ಫಾಬೆಟ್ಸ್ ಇದ್ದು ಬುಕ್. ಇದವನು ಬರ್ದಿದ್ದ, ನಾನು ಇರೇಸ್ ಮಾಡಿದ್ದು. ನಿಮ್ಗೆ ಗೊತ್ತಾಗ್ತಿರ್ಬಹುದು ಅದನ್ನ ನೋಡಿದಾಗ. ನಾವು ಇರೇಸ್ ಮಾಡಿ ಇಟ್ರೆ ಮಕ್ಕಳಿಗೆ ಮತ್ತೆ ಮತ್ತೆ ರೀಯೂಸ್ ಮಾಡುವ ಹಾಗಿದೆ ಇದು ಬುಕ್. ಅಷ್ಟು ಒಳ್ಳೆಯ ಕ್ವಾಲಿಟಿ ಇದು. ಸೊ ನಾನು ಏನ್ ಮಾಡ್ತೇನೆ, ನನ್ಗೆ ಟೈಮ್ ಇರುವಾಗ ಅವನು ಬರೆದಂತಹ ಪೇಜ್ ಅನ್ನು ನಾನು ಇರೇಸ್ ಮಾಡಿ ಇಟ್ಟಿರ್ತೇನೆ. ಅಂದ್ರೆ ಅವನೊಮ್ಮೆ ಕಂಪ್ಲೀಟ್ ಆಗಿ ಬರ್ದಾದ್ಮೇಲೆ, ಸೊ ದಟ್ ಅವನಿಗೆ ಫಸ್ಟ್ ಇಂದ ಮತ್ತೆ ಆ ಬುಕ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಇದು ಲೆವೆಲ್ 2 ಬುಕ್. ಇದ್ರಲ್ಲಿ ಏನಂದ್ರೆ ಕೆಲವೊಂದು ಲೆಟರ್ಸ್ ಗೆ ಅವರು ಡಾಟ್ಸ್ ಎಲ್ಲ ಕೊಡ್ಲಿಲ್ಲ, ಅವರೇ ಆರಾಮಾಗಿ ಮಕ್ಕಳು ಬರಿಬೇಕು ಓನ್ ಆಗಿ. ಅವನಿಗೆ ಇದು ಬುಕ್ ಅನ್ನ ರೀಸೆಂಟ್ ಆಗಿ ಕೊಟ್ಟಿದ್ದು, ಅಷ್ಟೊಂದು ಐಡಿಯಾ ಇಲ್ಲ ಅವನಿಗೆ ಬರೆಯೋದಕ್ಕೆ. ಅಂತಹ ಬುಕ್ಸ್ ಆರ್ ಟಾಯ್ಸ್ ಅನ್ನ ನಾವು ಮಕ್ಕಳಿಗೆ ಕೊಟ್ರೆ ಅವ್ರಾಗ ಅವರು ಟೈಮ್ ಅನ್ನ ಸ್ಪೆಂಡ್ ಮಾಡೋದನ್ನ ಕಲಿತಾರೆ. ಇದಾದ್ಮೇಲೆ ನನಗೆ ಕೂಡ ಏನಾದ್ರೂ ಬರೆಯೋದು ಓದೋದು ಇದ್ರೆ ನಾನು ಅವನ ಜೊತೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೇನೆ. ಸೊ ದಟ್ ಅವನಿಗೆ ಕೂಡ ಒಂದು ಕಂಪ್ನಿ ಸಿಕ್ಕಿದಾಗ ಆಗುತ್ತೆ, ಅಂಡ್ ಅವನಿಗೆ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ. ಓಕೆ, ಅಮ್ಮ ಕೂಡ ಬರೀತಾರೆ, ಅಮ್ಮ ಕೂಡ ಓದ್ತಾರೆ, ನಾನ್ ಯಾಕೆ ಓದ್ಬಾರ್ದು, ನಾನ್ ಯಾಕೆ ಬರಿಬಾರ್ದು ಅಂತ ಹೇಳಿ ನಾನಿಲ್ಲಿ ಏನ್ ಬರೀತಿದ್ದೇನಂದ್ರೆ ತುಳು ಲಿಪಿ. ಆಕ್ಚುಲಿ ನಮ್ಗೆಲ್ಲ ತುಳು ಲಿಪಿ ಅಷ್ಟೊಂದು ಗೊತ್ತಿರೋದಿಲ್ಲ, ಯಾಕಂದ್ರೆ ನಾವು ಸ್ಕೂಲಲ್ಲಿ ಕೂಡ ಕನ್ನಡನೇ ಕಲಿಯೋದಲ್ವಾ. ಸೊ ನನ್ಗೆ ಕೂಡ ತುಳು ಗೊತ್ತಿಲ್ಲ ಓದೋದು ಬರೆಯೋದು. ಅದಕ್ಕೋಸ್ಕರ ನಾನು ಲಿಪಿಯನ್ನ ಕಲಿತಾ ಇದ್ದೇನೆ. ಅದನ್ನ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅವನ ಜೊತೆ ಕುತ್ಕೊಂಡು. ಅವನು ಕೂಡ ಏನೋ ಒಂದು ಪೆನ್ಸಿಲ್ ಅಂಡ್ ಬುಕ್ ಇಟ್ಕೊಂಡು ಡ್ರಾ ಮಾಡ್ತಾ ಇದ್ದಾನೆ. ಇಷ್ಟೇ ನನ್ನದೊಂದು ಬೆಳಗ್ಗಿನ 4 ಗಂಟೆಯ ರೂಟೀನ್ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.